ವೆಲ್ಕಮ್ ಬ್ಯಾಕ್. ದೂರಂತೂ ಕೊಟ್ಟಿದ್ದಾಯ್ತು, ಮುಂದೇನು ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಡ್ತೀನಿ ನಾನು. ದೂರನ್ನ ಅಂಗೀಕರಿಸಿದೆ ಅಫ್ಕೋರ್ಸ್ ಕೋರ್ಟ್. 5 ವಿಚಾರಣೆಗೆ ಅನುಮತಿಯನ್ನು ಕೊಡುತ್ತಾ ಆಪರೇಷನ್ ಕಮಲದ ಆರೋಪ ನಿಜವಾಗ್ಲೂ ಈಗ ಕಂಟಕವಾಗುತ್ತಾ ಅನ್ನೋ ಕ್ವಶನ್ ಅಂತೂ ರೈಸ್ ಆಗಿದೆ. ಈ ಕ್ವಶನ್ಗೆ ಕೆಲವೇ ಕ್ಷಣದಲ್ಲಿ ಅಫ್ಕೋರ್ಸ್ ವಕೀಲರು ಉತ್ತರ ಕೊಡ್ತಾರೆ, ಏನೇನಾಗುತ್ತೆ ಏನೇನು ಸಮಾಚಾರ ಅಂತ. ದೂರನ್ನು ಅಂಗೀಕರಿಸಿದೆ ಕೋರ್ಟ್. ಈಗ 5 ಜನರ ವಿಚಾರಣೆಗೆ ಅನುಮತಿಯನ್ನು ಕೊಡುತ್ತಾ ಕೋರ್ಟ್. ಆಪರೇಷನ್ ಕಮಲದ ಆರೋಪ ಕಂಟಕವಾಗುತ್ತಾ ಕಾದ್ ನೋಡಬೇಕು. ಲೆಟ್ಸ್ ಗೋ ಲೈವ್. ನಮ್ಮ ಇದೀಗ ನೇರ ಸಂಪರ್ಕದಲ್ಲಿ ಟಿ ಜೆ ಅಬ್ರಾಹಂ ಅವರಿದ್ದಾರೆ. ಮಗದೊಂದು ಕಡೆ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಸಂಕೇತ್ ಎಣಗಿ ಅವರು ಕೂಡ ಇದ್ದಾರೆ. ಸಂಕೇತ್ ಸರ್, ವಾಟ್ ನೆಕ್ಸ್ಟ್? ಕೋರ್ಟಿಗೆ ಏನ್ ಮಾಡಬೇಕು, ಏನ್ ಮಾಡುತ್ತೆ ನಿಮ್ಮ ಪ್ರಕಾರ? ಈ ಸದನದಲ್ಲಿ ಏನೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀನಿವಾಸ ಗೌಡ್ರು, ಸದನದಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಯಾವ ರೀತಿ ಘಟನೆ ಆಯ್ತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಉಲ್ಲೇಖ ಕೊಡ್ತಾರೆ, ಮತ್ತೆ ಯಾರ್ಯಾರ ಹೆಸರನ್ನು ಉಲ್ಲೇಖಿಸಿದ್ದಾರೆ, ಅದು ಎಲ್ಲವನ್ನು ಕೋರ್ಟ್ ಅದನ್ನ ಪರಿಗಣನೆಗೆ ತಗೋಬೇಕಾಗ್ತದೆ. ಎನ್ಕ್ವೈರಿ ಸಮಯದಲ್ಲಿ ಅದನ್ನ ಎಲ್ಲಾನು ತನಿಖೆ ಆಗ್ಬೇಕಾಗ್ತದೆ. ಈಗ ಅವರು ಶ್ರೀನಿವಾಸ್ ಗೌಡ್ರು MLA ಒಬ್ಬರ ಹೆಸರನ್ನ ಉಲ್ಲೇಖಿಸ್ತಾರೆ, ಅಂದ್ರೆ SR ವಿಶ್ವನಾಥನ್ ಅವ್ರ ಬಗ್ಗೆ ಒಂದು ಉಲ್ಲೇಖಿಸ್ತಾರೆ, HD ಕುಮಾರಸ್ವಾಮಿ ಅವ್ರ ಬಗ್ಗೆ ಉಲ್ಲೇಖಿಸ್ತಾರೆ, ಆ ನಂತರ ಪಕ್ಷದ ಮುಖಂಡರುಗಳನ್ನ ಮತ್ತೆ ಬೇರೆ ಬೇರೆ ಹೇಳ್ತಾರೆ. ಹೌದು, ಅವ್ರು ಯಾರ್ಯಾರನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲರ ತನಿಖೆನೂ ಮಾಡ್ಬೇಕಾಗ್ತದೆ. ಆ ಎಲ್ಲರೂ ಇವ್ರು ಹೇಳಿರೋ ಪ್ರಕಾರ ಇವ್ರ ಸಂಪರ್ಕದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅವರು ಇವ್ರಿಗೆ ಏನಾದ್ರು ಭೇಟಿ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅಥವಾ ಅವ್ರು ಯಾವ ರೀತಿ ದುಡ್ಡನ್ನು ತಗೋಸ್ಕೊಂಡ್ ಕೊಟ್ರು, ಅಥವಾ ಎಲ್ಲಿ ಕೊಟ್ರು, ಯಾವ ರೀತಿ ಅವ್ರಿಗೆ ಏನೇನ್ ಮಾತಾಡಿದ್ರು, ಅವ್ರ ಜೊತೆಗೆ ಯಾರ್ಯಾರಿದ್ರು ಎಲ್ಲಾನು ತನಿಖೆ ಆಗ್ಬೇಕಾಗ್ತದೆ. ಇದು ಸಣ್ಣ ವಿಚಾರವಲ್ಲ. ಇವನ್ನೆಲ್ಲಾ ತನಿಖೆ ಆದ ನಂತರ ಇವ್ರು ಹೇಳಿರೋ ಪ್ರಕಾರ ಎಲ್ಲ ಘಟನೆ ಆಗಿದೆ ಅಂತ ಏನಾದ್ರು ತನಿಖೆ ಸಮಯದಲ್ಲಿ ಕಂಡು ಬಂದಲ್ಲಿ ಅದನ್ನ ಚಾರ್ಜ್ ಶೀಟ್ ಹಾಕ್ತಾರೆ. ಯಾರ್ಯಾರ್ದು ಪಾತ್ರ ಏನೇನಿದೆ ಅನ್ನೋದ್ರ ಪ್ರತಿಯೊಬ್ಬರ ಪಾತ್ರವನ್ನು ಉಲ್ಲೇಖಿಸಿ ಚಾರ್ಜ್ ಶೀಟ್ ಹಾಕ್ಬೇಕಾಗ್ತದೆ. ಅವಾಗ ಎಲ್ಲರೂ ಕೋರ್ಟ್ಗೆ ಅಲೆದಾಡ್ಬೇಕಾಗ್ತದೆ. ಮತ್ತೆ ಈ ಭ್ರಷ್ಟಾಚಾರ ಏನಾದ್ರು ಸಾಬೀತಾದ್ರೆ ನನ್ನ ಅಭಿಪ್ರಾಯದಲ್ಲಿ ಇವ್ರು ಯಾರ್ಯಾರಿದ್ದಾರೆ ಇವ್ರು ಎಲ್ಲರೂ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಬೇಕು. ನೋಡೋಣ ಸರ್, ಜನರಿಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಒಂದು ವಿಚಾರ ಹೇಳ್ಬೇಕು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ the MLA is also a public servant having a public duty. Point. Unless he do not enjoy the trust of the people, public servant ಆಗಿರೋದ್ರಿಂದ these people should be permanently disqualified ಅಂತ ನನ್ನ ಅಭಿಪ್ರಾಯ. ನಾನು ಟಿ ಜೆ ಅಬ್ರಾಹಂ ಅವರು ಕೇಳ್ಬಿಡ್ತೀನಿ ಸರ್, ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾನು ತುಂಬಾ ಕ್ರಿಸ್ಪ್ ಆಗಿ ಕೇಳಕ್ ಬಯಸ್ತೀನಿ. ಕೋರ್ಟ್ ನೀವು ಅಫ್ಕೋರ್ಸ್ ಕೇಸ್ ತಗೊಂಡೋದ್ರಿ, ಕೋರ್ಟ್ ಯಾವ ದೃಷ್ಟಿಕೋನದಲ್ಲಿ ಇದನ್ನು ನೋಡಿದ್ರು ಸರ್? ನೀವು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಮಾತಾಡ್ತಿದ್ರಿ ಆಗ್ಲೇ. ಹರೀಶ್, ಈಗ ನಾವು PCR ಹಾಕಿದ್ದು ಅಂಡರ್ ಸೆಕ್ಷನ್ 200. ಆ ಸ್ಟೇಜ್ ಅಲ್ಲಿ ನಮ್ಮ ಕಂಪ್ಲೇಂಟ್ ನೋಡಿ ಆಲೈಸಿ ನ್ಯಾಯಾಧೀಶರು ನಾರ್ಮಲಿ ಅದನ್ನ ರಿಜೆಕ್ಟ್ ಮಾಡಬಹುದು, ಇಲ್ಲ ರಿಜಿಸ್ಟರ್ ಮಾಡಿಕೊಂಡು PCR ನ ರೆಫರ್ ಮಾಡ್ತಾರೆ 156(3) ಅಲ್ಲಿ. 156(3) ಅಲ್ಲಿ ರೆಫರ್ ಮಾಡಿದಾಗ ಆ ತನಿಖಾ ಸಂಸ್ಥೆ ಯಾವ್ದಿದೆಯೋ ಅವ್ರು ತನಿಖೆ ಮಾಡಿ ರಿಪೋರ್ಟ್ ಕಳಿಸ್ಬೇಕು ಕೋರ್ಟ್ಗೆ. ಹೌದು, ಇದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಆ ಹಂತ ಅಲ್ಲ, ಆ ಹಂತವನ್ನು ದಾಟಿ 202 ಅಲ್ಲಿ ನ್ಯಾಯಾಲಯವು ಹ್ಯಾಸ್ ಆಲ್ರೆಡಿ ಟೇಕನ್ ಕಾಗ್ನಿಸೆನ್ಸ್. ಅದು ನೀವು ಓದಿದ್ರೆ ಆರ್ಡರ್ ನೋಡಿ, ಕಾಗ್ನಿಸೆನ್ಸ್ ಆಫ್ ದಿ ಅಫೆನ್ಸ್ ಪನಿಷಬಲ್ ಅಂಡರ್ ಸೆಕ್ಷನ್. ಇದು ಈ 156(3) ಅಲ್ಲಿ ರೆಫರ್ ಆಗಿ ಅವ್ರು ತನಿಖೆ ಮಾಡಿ ಅದನ್ನ ತಂದು ಅದ್ರಲ್ಲಿ ಏನಾದ್ರು ಉಳಿವಿದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಕಾಗ್ನಿಸೆನ್ಸ್ ತಗೊಳ್ಳೋದು ನ್ಯಾಯಾಂಗ, ದಿ ಕೋರ್ಟ್ಸ್. ಬಟ್ ಈ ಕೇಸಲ್ಲಿ ಇಟ್ ಇಸ್ ಗಾನ್ ಒನ್ ಸ್ಟೆಪ್ ಫರ್ದರ್, 202. ಅದಕ್ಕೆ ಸೂಕ್ಷ್ಮವಾಗಿ ದಿ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆಯಲ್ಲ, ಆ ಫೈಲ್ ನೋಡಿದಾಗ ಇದ್ರಲ್ಲಿ ಗಂಭೀರವಾಗಿದೆ ಅಂತ ಅನಿಸಿದಾಗ 202 ಅನ್ನೋದು ತಗೋತಾರೆ. ನಮ್ಮ ಅಲ್ಲಿ ವಕೀಲರಿದ್ದಾರೆ, ಅವ್ರು ಕೇಳಿ. ಸೊ ಕಾಗ್ನಿಸೆನ್ಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಆ ಒಂದು ಸ್ಟೇಜ್ ದಾಟೆ ಬಂದ್ಬಿಟ್ಟಿದೀವಿ. ಯು ಅಂಡರ್ಸ್ಟ್ಯಾಂಡ್? ಇಟ್ ಇಸ್ ನಾಟ್ ಇನ್ವೆಸ್ಟಿಗೇಟ್ ಮಾಡಿ ಅಂತಲ್ಲ. ಈಗ ನಿಮ್ ಕೆಲಸ ಏನು? ಇಟ್ ಇಸ್ ಕ್ರಾಸ್ ದಟ್. ನೀವೀಗ ಏನ್ ಮಾಡ್ತೀರಾ? ನೀವು ಚಿಕ್ಕದಾಗಿ ಕೇಳ್ತೀನಿ, ಬಿಕಾಸ್ ನಂಗೆ ಟೈಮ್ ಮುಂದಕ್ಕೆ ಹೋಗ್ತಿರೋದ್ರಿಂದ ಪ್ಲೀಸ್. ಈಗ ನಮ್ದು
ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲಿ ನಮ್ದು ರೆಕಾರ್ಡ್ ಮಾಡ್ಕೋತಾರೆ ಸ್ಟೇಟ್ಮೆಂಟ್. ಹೌದು. ನಮ್ಮ ಲಿಸ್ಟ್ ಆಫ್ ವಿಟ್ನೆಸಸ್ ನಾವ್ ಯಾವ ಕೊಡ್ತೀವೋ ಅದನ್ನ ರೆಕಾರ್ಡ್ ಮಾಡ್ಕೋತಾರೆ. ದೆನ್ ದ ಸ್ಟೇಜಸ್ ಫಾರ್ ಸಮನ್ಸ್ ಟು ಬಿ ಇಶ್ಯೂಡ್ Correct. ಫಾರ್ ದಿ ಆಲ್ ದಿ 5 ಅಕ್ಯೂಸ್ಡ್ ಸಮನ್ಸ್ ಇಶ್ಯೂ ಮಾಡಿ ಮಾಡಬೇಕು. ನನಗೆ ಈ ಇದರಲ್ಲಿ ACB ಬಗ್ಗೆ ನನಗೆ ಏನು ಇದು ಅಂತ ಹೇಳಿದ್ರೆ, ಅರೆ ಇವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಟ್ಲೀಸ್ಟ್ ಒಂದು ಎನ್ಕ್ವೈರಿಗೆ ಒಂದು ಕರೆದು ಒಂದು ಸ್ಟೇಟ್ಮೆಂಟ್ ಮಾಡಿಸ್ಕೋಬೇಕಲ್ರಿ, ಅದು ಮಾಡಿಸಿಲ್ರಿ. ಓಕೆ. ನಾಟ್ ಅ ಸಿಂಗಲ್ ಸ್ಟೇಟ್ಮೆಂಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಆನ್ ಮೈ ಕಂಪ್ಲೇಂಟ್. ಯಾಕಂತ ಹೇಳಿದ್ರೆ ನನ್ನ ಕಂಪ್ಲೇಂಟು ಈ 1 ಪೇಜ್ 2 ಪೇಜು ನಾಮಕೆ ವಾಸ್ತೆ ಕೊಟ್ಟಿದ್ದಲ್ಲ. ಕ್ರಿಸ್ಟಲ್ ಕ್ಲಿಯರ್ ಅಫೆನ್ಸಸ್ ಏನೇನಾಗಿದೆ ಅಂತ ಕ್ಲೀನ್ ಆಗಿ ನೋಡಿಸಿ ಕೊಟ್ಟರು. ಇದರಲ್ಲಿ ಒಂದು ಎನ್ಕ್ವೈರಿ ಮಾಡಿಲ್ಲ, ಎನ್ಕ್ವೈರಿನೇ ಮಾಡಿಲ್ರಿ. ಅಂಡ್ ನಾವು ಪದೇ ACBಗೆ ಪ್ರಿಯಾಂಕಾ ಶ್ರೀವಾತ್ಸವ್ ಕೇಸನ್ನ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದ್ವಿ. ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ದಟ್ ಯು ಶುಡ್ ರಿಜಿಸ್ಟರ್ ಅನ್ FIR ಅಂತ ಹಾಕಿದ್ರು ಕೇರೆ ಮಾಡಲಿಲ್ಲ ACB. ದಿ ನೆಕ್ಸ್ಟ್ ಸ್ಟೇಜ್ ಈ 5 ಜನಕ್ಕೆ ನಾವು ಕೋರ್ಟಲ್ಲಿ ನಿಲ್ಸೋದಲ್ಲ. ಪೊಲೀಸ್ ಆಫೀಸರ್ಸ್ ಹೂ ರೆಫ್ಯೂಸ್ ಟು ರಿಜಿಸ್ಟರ್ ದಿ FIR ಅವ್ರ ವಿರುದ್ಧ ಹೋಗ್ತೀವಿ. ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು ACB. ಸಂಖ್ಯೆ ಹೇಳಿ ಸರ್, ಆಫ್ ಕೋರ್ಸ್ ತುಂಬಾ ಸೀರಿಯಸ್ ಮಾಡಿ ಹೇಳ್ತಿದ್ದಾರೆ. ಜುಲೈ ಯಾರು ಹಾಕಬೇಕಾಗಿತ್ತು ಕೇಸ್ ಅವರೇ ಹಾಕಿಲ್ಲ, ಅವರೇ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಸಂಕೇತ್ ಸರ್. ಹರೀಶ್, ಹಾ ಸರ್. ಈಗ ನೋಡಿ ACB ಅವರು ಹಾ ಏನೇ ಆಗ್ಲಿ ಸತ್ಯಾಸತ್ಯತೆ ಇಲ್ಲೇನೋ ಬಿಟ್ಟುದು ಅದೆಲ್ಲ ನಂತರದ ವಿಚಾರ. ಒಂದು ಸರಿಗೆ ಆರೋಪ ಮಾಡಿದ ನಂತರ ಫಿರ್ಯಾದಿ ಅದ್ರ ಜೊತೆಗೆ ಕಾಗ್ನಿಷನ್ಸ್ ತಗೊಳ್ಳುವಂತ ಎಲ್ಲಾ ಮಟೀರಿಯಲ್ ಕೊಟ್ಟ ನಂತರ ಮೊದಲನೇ ಕೆಲಸ ಅವ್ರು ಮಾಡಬೇಕಾಗಿದ್ದು FIR ರಿಜಿಸ್ಟ್ರೇಷನ್. FIR ರಿಜಿಸ್ಟ್ರೇಷನ್ ಮಾಡದೇ ಇರೋದು ಎಷ್ಟು ದೊಡ್ಡ ತಪ್ಪು ಅಂತಂದ್ರೆ, ಅವ್ರ ಸದನದಲ್ಲಿ ಯಾರು ಏನೇನ್ ತಪ್ಪು ಮಾಡಿದಾರಲ್ಲ ಅದ್ರದಷ್ಟೇ ಸಮಾನವಾದಂತ ತಪ್ಪು ಅದು ACBದು. ಆದ್ರೆ ಇವ್ರು ಸದನದಲ್ಲೆಲ್ಲ ಹೊರಗಡೆ ಇದ್ದಾರೆ, ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಇದಾರೆ ಅಥವಾ ಅವ್ರಿಗೆ ಸಹಾನುಭೂತಿಯನ್ನು ತೋರ್ತಾ ಇರೋದು ಆ ಮಾತು ಬೇರೆ. ಆದ್ರೆ ACB ಮಾಡಿರೋ ತಪ್ಪೇ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಷ್ಟೇ ಹೊಣೆಗಾರರಾಗ್ತಾರೆ ಕಾನೂನಲ್ಲಿ. ಇದು ಒಂದು ಮಾತು ಬೇರೆ. ಆದ್ರೆ ಈಗ ಏನ್ ಹೇಳಿದ್ರಲ್ಲ, ಅಬ್ರಹಾಂ ಅವರು ಒಂದು ವಿಚಾರವನ್ನು ಸ್ಪಷ್ಟೀಕರಣ ನೀಡಿದ್ರು. ಏನಂದ್ರೆ there are 2 ways of taking cognizance. One is to refer the matter to a concerned jurisdictional inquiring officer. Okay. Seek an inquiry report, then take a cognizance. The second one is read the complaint and the gist of the complaint and the documentary evidence produced before the court. Okay. Satisfy himself or herself. Andre magistrate has to satisfy themselves, and they may feel that it is not necessary to refer the matter to an investigation officer because they found all the material evidences in the complaint itself or along with the complaint itself. They can take the cognizance. As Mr. Abraham has rightly pointed out, the judge has already taken the cognizance of the matter on the basis of the material evidence. So in that case, there may not be any necessity to refer the matter to investigation further. The court can directly proceed with the ಒಂದ್ ಸ್ಟೆಪ್ ಹೈಟ್ ಇದ್ದಾರೆ ಈಗ summons ಡಿಜೆ to the ಅಬ್ರಹಾಂ ಅವರು. inquiry. ಇನ್ನೇನಿದ್ರು ಕೂಡ ನೆಕ್ಸ್ಟ್ ಹಿಯರಿಂಗ್ ಹೋಗ್ಬೇಕು, ನೆಕ್ಸ್ಟ್ ಸಮನ್ಸ್ ಜಾರಿ ಆಗಬೇಕು ಅಂತ. ದಯವಿಟ್ಟು ಹಾಗೆ ಇರಿ ಸರ್ ನೀವಿಬ್ರು ಕೂಡ. ಸಂಕೇತ್ ಎಣ್ಗಿ ಅವರು, ಮಗದೊಂದು ಡಿಜೆ ಅಬ್ರಹಾಂ ಅವರು, ಅವರಿಬ್ಬರ ಜೊತೆ ಚರ್ಚೆ ಮುಂದುವರಿಸ್ತೀನಿ.